A two-word story for success is work works. ಯಶಸ್ಸಿನ ಎರಡು ಶಬ್ದಗಳ ಒಂದು ಕತೆ ಏನಂದರೆ, ಯಶಸ್ಸಿನ ಕತೆ ಎರಡೇ ಶಬ್ದಗಳಲ್ಲಿ. ಕತೆ ಅಂದರೆ ಭಾಳ ದೊಡ್ಡದಿರ್ತೈತಿಲ್ಲ, ಅಷ್ಟು ದೊಡ್ಡದಿಲ್ಲ. ಎರಡೇ ಶಬ್ದಗಳು ಯಾವ? ವರ್ಕ್ ವರ್ಕ್ಸ್. ಇಫ್ ಯು ವರ್ಕ್ ಇಟ್ ವರ್ಕ್ಸ್ ಫಾರ್ ಯು. ಇಫ್ ಯು ವರ್ಕ್ ಇಟ್ ವರ್ಕ್ಸ್ ಫಾರ್ ಯು. ನೀವು ಸರಿಯಾಗಿ ವರ್ಕ್ ಮಾಡಿದ್ರೆ ಅದು ನಿಮಗಾಗಿ ವರ್ಕ್ ಮಾಡ್ತದೆ. ವರ್ಕ್ ವರ್ಕ್ಸ್. ಆದರೆ ಹೆಂಗೆ ವರ್ಕ್ ಮಾಡಬೇಕು ಅನ್ನೋದು ಭಾಳ ಮುಖ್ಯ ಅದ. ಹೌ ಟು ವರ್ಕ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೌ ಟು ವರ್ಕ್. ಎಲ್ಲರೂ ವರ್ಕ್ ಮಾಡ್ತಾರೆ, ಎಲ್ಲರೂ ಯಾಕೆ ಯಶಸ್ಸನ್ನು ಗಳಿಸಲಿಲ್ಲ? ಸೊ ಫಸ್ಟ್ ಒನ್, ವರ್ಕ್ ವಿತ್ ಎ ಸ್ಪೆಸಿಫಿಕ್ ಪರ್ಪಸ್ ಆರ್ ವರ್ಕ್ ವಿತ್ ಎ ಡೆಫಿನೆಟ್ ಗೋಲ್. ಒಂದು ಪರ್ಪಸ್ ಇಟ್ಕೊಂಡು ವರ್ಕ್ ಮಾಡೋಕ್ಕಾಗ್ತಿತ್ತು ನಾವು. ಬಿಕಾಸ್ ಪರ್ಪಸ್ ಈಸ್ ದಿ ಮೋಸ್ಟ್ ಪವರ್ಫುಲ್ ಮೋಟಿವೇಟರ್ ಅದು ಪರ್ಪಸ್. ನಮಗೆ ಪರ್ಪಸ್ ಇತ್ತು ಅಂದ್ರೆ ಅಥವಾ ಗೋಲ್ ಇತ್ತು ಅಂದ್ರೆ ನಮ್ಮಲ್ಲಿ ಮೋಟಿವೇಶನ್ ಮಾಡ್ತಿತ್ತು. ಗೋಲ ಇರಲಿಲ್ಲ ಅಂತಂದ್ರೆ ನಾವು ಸರಿಯಾಗಿ ವರ್ಕ್ ಮಾಡೋಂಗಿಲ್ಲ. ಗೋಲ್ ಅಂದರೆ ಏನು? ಅಟ್ಲೀಸ್ಟ್ ನಾ ಈ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಮೋರ್ ದ್ಯಾನ್ 90% ನಾ ಮಾಡಬೇಕು. ಲಾಂಗ್ ಟರ್ಮ್ ಗೋಲ್ ಇರಲಿಲ್ಲ. ಈಗ ಶಾರ್ಟ್ ಟರ್ಮ್ ಗೋಲ್, ಈ ಸದ್ಯ ವಿದಿನ್ 10 days ನಿಮ್ಮ ಎಕ್ಸಾಮಿನೇಷನ್ ಅದಾವ. ಶಾರ್ಟ್ ಟರ್ಮ್ ಗೋಲ್ ಏನಂತಂದ್ರೆ, ನಾನು ಈ ಬರೋ ವಾರ್ಷಿಕ ಪರೀಕ್ಷೆಯಲ್ಲಿ ಹೋಸಲದಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಮಾಡಬೇಕು. ಇದು ಪರ್ಪಸ್. ಇದು ಈ ಪರ್ಪಸ್ ಇತ್ತಂದ್ರೆ ಮೈಂಡ್ ವಿಲ್ ವರ್ಕ್ ಅಕಾರ್ಡಿಂಗ್ ಟು ದಿ ಪರ್ಪಸ್. ಮೈಂಡ್ ವರ್ಕ್ಸ್ ಅಕಾರ್ಡಿಂಗ್ ಟು ದಿ ಪರ್ಪಸ್. ಪರ್ಪಸ್ ಚೆನ್ನಾಗಿ ಹೈ ಪರ್ಪಸ್ ಇತ್ತು, ಹೈ ಗೋಲ್ ಇತ್ತು, ಹೈ ಏಮ್ ಇತ್ತಂದ್ರೆ ಅದು ಹೆಚ್ಚಿಗೆ ವರ್ಕ್ ಮಾಡ್ತಿತ್ತು. ಇರಲಿ ಬಿಡಿ, ಜಸ್ಟ್ ಪಾಸ್ ಆದ್ರೆ ಸಾಕಂದ್ರೆ ಅಷ್ಟೇ ವರ್ಕ್ ಮಾಡ್ತಿತ್ತು ಅದು ಮೈಂಡ್. ಮೈಂಡ್ ಹ್ಯಾಸ್ ಗಾಟ್ ಟ್ರೆಮೆಂಡಸ್ ಪವರ್. ಬಟ್ ನಾವು ಯಾವ ರೀತಿ ವರ್ಕ್ ಕೊಡ್ತೀವಲ್ಲ ಆ ರೀತಿ ಅದು ವರ್ಕ್ ಮಾಡ್ತಿತ್ತು. ಮೈಂಡಿಗೆ ಯಾವ ರೀತಿ ವರ್ಕ್ ಕೊಡ್ತೀವಲ್ಲ ಆ ರೀತಿ ವರ್ಕ್, ಬಿಕಾಸ್ ಇಟ್ ಈಸ್ ಸರ್ವೆಂಟ್. ಭಾಳ ನಿಷ್ಠಾವಂತ ಸೇವಕ ಅದು ಮನಸ್ಸು. ನೀವು ಏನು ಹೇಳ್ತಿರಲಿಲ್ಲ ಅದನ್ನು ಮಾಡ್ತೀವಿ. ನೀವು ಚೆನ್ನಾಗಿ ಪರ್ಸೆಂಟೇಜ್ ಮಾಡ್ಬೇಕಂದ್ರೆ ಆ ರೀತಿ ಹಗಲ ರಾತ್ರಿ ದುಡಿತೀವಿ. ನಿಮಗೆ ತಂದು ಕೊಡ್ತಿತ್ತು. ಇಲ್ಲ ನನಗೆಷ್ಟು ಸಾಕು, ಒಂದು 35% ಸಾಕಂದ್ರೆ ಅದು ಅಷ್ಟೇ ಮಾಡ್ತಿತ್ತು ವರ್ಕ್. ಭಾಳ ಮುಖ್ಯದ ಇದು, ಸೈಕಾಲಜಿ ಇದು. ಮೈಂಡ್ ಹ್ಯಾಸ್ ಗಾಟ್ ಟ್ರೆಮೆಂಡಸ್ ಪವರ್. ಅದ್ರದ್ದು ಯೂಸ್ ಮಾಡ್ಕೋಬೇಕು ನಾವು. ಸೊ ಫಸ್ಟ್ ವರ್ಕ್ ವಿತ್ ಪರ್ಪಸ್. ಸೆಕೆಂಡ್, ವರ್ಕ್ ಸಿಸ್ಟಮ್ಯಾಟಿಕಲಿ. ಎಲ್ಲರೂ ಓದ್ತಾರೆ, ಆದರೆ ಸಿಸ್ಟಮ್ಯಾಟಿಕ್ಕಾಗಿ ಓದೋದು ಭಾಳ ಮುಖ್ಯದ. ಗುಡ್ ಸ್ಟಡಿ ಹ್ಯಾಬಿಟ್ಸ್ ಅಂತಾರೆ ಸರ್ ಒಂದಿಷ್ಟು ಹೇಳಿದ್ರು. ಫಸ್ಟ್ ರೀಡ್ ವಿತ್ ಕಾನ್ಸಂಟ್ರೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಟ್. ದೆನ್ recall whatever you have read from the memory. Then rewrite. Then reread what is forgotten. Review with your friends. 5 hours ಬರ್ತಾವೆ. First read. Next recall from the memory. Then write it on the paper. Then ರೀರೀಡ್. ಯಾಕಂದ್ರೆ ಬರೆಯುವಾಗ ಏನಾಗ್ತಿತ್ತು, ಒಂದಿಷ್ಟು ಯಾವುದಾದ್ರು ನೆನಪಾಗಲಿಲ್ಲ ಅಂತಂದ್ರೆ ಮತ್ತೊಮ್ಮೆ ಓದಬೇಕು, ಮತ್ತೆ ಬರೀ ತೆಗಿಬೇಕು. ಒಂದಿಷ್ಟು ಫ್ರೆಂಡ್ಸ್ ಕೂಡ ಡಿಸ್ಕಷನ್ ಮಾಡಬೇಕು. ರಿವ್ಯೂ ವಿತ್ ಯುವರ್ ಫ್ರೆಂಡ್ಸ್. ಎಕ್ಸ್ಚೇಂಜ್ ಯುವರ್ ಐಡಿಯಾಸ್. ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಇನ್ಕ್ರೀಸಸ್ ದಿ ಐಡಿಯಾಸ್. ಎಕ್ಸ್ಚೇಂಜ್ ಆಫ್ ಮನಿ ಏನೈತಲ್ಲ ಅದು ಇನ್ಕ್ರೀಸ್ ಮಾಡೋಂಗಿಲ್ಲ. ಈಗ ನಾನು 10 rupees ಎಕ್ಸ್ಚೇಂಜ್ ಮಾಡಿಕೊಂಡ್ರೆ 10 rupees ಉಳಿತಾವೆ. ಐಡಿಯಾಸ್ ಎಕ್ಸ್ಚೇಂಜ್ ಮಾಡಿಕೊಂಡಿವಂದ್ರೆ ನಮ್ಮಲ್ಲಿ ಐಡಿಯಾಸ್ ಹೆಚ್ಚಾಕೋತ ಹೋಗ್ತಾವೆ. ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟು ಉಳಿತೈತೆ ಎಕ್ಸ್ಚೇಂಜ್ ಮಾಡೋದ್ರಿಂದ. ಬಟ್ ಇದು ನಾಲೆಜ್ ಬ್ಯಾಂಕ್ ಏನಿಲ್ಲ, ಹೆಚ್ಚಾಕೋತ ಹೋಗ್ತೈತೆ ಐಡಿಯಾಸ್ ಎಕ್ಸ್ಚೇಂಜ್ ಮಾಡಿದ್ರೆ. ಸೊ ರೀಡ್ ಸಿಸ್ಟಮ್ಯಾಟಿಕಲಿ, ರೈಟ್ ಸಿಸ್ಟಮ್ಯಾಟಿಕಲಿ. ಎಕ್ಸಾಮಿನೇಷನ್ ಬರೆಯುವಾಗ ಸಿಸ್ಟಮ್ಯಾಟಿಕಲಿ ಬರೀಬೇಕು. ಯಾವ ಪ್ರಶ್ನೆಗೆ ಎಷ್ಟು ಉತ್ತರ ಬರೀಬೇಕು ಅನ್ನೋದು ಗೊತ್ತಿರಬೇಕು. ಸುಮ್ಮನೆ 2 ಮಾರ್ಕ್ಸಿನ ಪ್ರಶ್ನೆ ಇರ್ತೈತೆ, ಒಂದು 2-3 ಪೇಜ್ ಬರೆದ್ರೆ ಏನು ಮಾಡೋದು, ತೊಗೊಂಡು ಏನು ಮಾಡೋದು? ವಾಟ್ ಈಸ್ ದಿ ಯೂಸ್ ಆಫ್ ಇಟ್? ಎಷ್ಟು ಬರಿಬೇಕು, ಹೇಗೆ ಬರಿಬೇಕು, ಅದನ್ನೆಲ್ಲ ನಿಮ್ಗೆ ಟೀಚರ್ಸ್ ಹೇಳಿರ್ತಾರೆ. ಈಗಾಗಲೇ ಮೇಲಿಂದ ಮೇಲೆ ಟೆಸ್ಟ್ ತಗೊಳ್ಳೋ ಕಾರಣ ಅಂದ್ರೆ ಅದೇ, ಯಾವ ಪ್ರಶ್ನೆಗೆ ಎಷ್ಟು ಉತ್ತರ ಬರೀಬೇಕು. ಸೊ ದಟ್ ಸಿಸ್ಟಮ್ಯಾಟಿಕ್ ವರ್ಕ್ ಆಯ್ತು. ದೆನ್ ವರ್ಕ್ ಕಂಟಿನ್ಯೂಸ್ಲಿ ಅಂದರೆ ಫ್ರಮ್ ದಿ ವೆರಿ ಬಿಗಿನಿಂಗ್ ಆಫ್ ದಿ ಕೋರ್ಸ್ ಯು ಹ್ಯಾವ್ ಟು ವರ್ಕ್. ನೀವೇನೋ ಈಗ ಒಂದು 10 ದಿವಸ ವರ್ಕ್ ಮಾಡಿರಿ, ಆದರೆ ಸ್ಕೂಲ್ ಯಾವಾಗ ಪ್ರಾರಂಭ ಆಗ್ತೈತಿಲ್ಲ ಅಥವಾ ನೀವು ಮುಂದೆ PUC ಹೋಗ್ತಿರಲ್ಲ, ಸೈನ್ಸಿಗೆ ಹೋದಾಗ ಏನು ಎಂಟರ್ ಆಗ್ತಿದ್ದಿಲ್ಲ, ಫಸ್ಟ್ ಡೇದಿಂದ ವರ್ಕ್ ಸ್ಟಾರ್ಟ್ ಆಗಬೇಕು.
ವರ್ಕ್ ಕಂಟಿನ್ಯೂಸ್ ವರ್ಕ್ ಆಗೋದ್ರಿಂದ ಏನಾಗ್ತೈತೆ ಅಂದ್ರೆ, ಇನ್ ದಿ ಕಾನ್ಫ್ರಂಟೇಷನ್ ಬಿಟ್ವೀನ್ ಸ್ಟ್ರೀಮ್ ಆ್ಯಂಡ್ ರಾಕ್, ದಿ ಸ್ಟ್ರೀಮ್ ಆಲ್ವೇಸ್ ವಿನ್ಸ್, ನಾಟ್ ಥ್ರೋ ಇಟ್ಸ್ ಸ್ಟ್ರೆಂಗ್ತ್ ಬಟ್ ಥ್ರೋ ಇಟ್ಸ್ ಪರ್ಸಿವರೆನ್ಸ್ ಅಂದ್ರೆ ಕಂಟಿನ್ಯೂಸ್ ಫ್ಲೋ. ನೀರು ನಿರಂತರವಾಗಿ ಬಂಡೆ ಮೇಲೆ ಹರಿಯುವುದರಿಂದ ಏನಾಗ್ತೈತಿ, ಬಂಡೆ ಕೂಡ ಸವಿತದ. ನೀರಿನ ಶಕ್ತಿಯಿಂದ ಅಲ್ಲ, ನೀರಿನ ನಿರಂತರ ಹರಿಯುವಿಕೆಯಿಂದ ಬಂಡೆ ಕೂಡ ಸವಿತದ ಅಂದಮ್ಯಾಗ ನಾವು ನಿರಂತರವಾಗಿ ಪ್ರಯತ್ನ ಮಾಡೋದ್ರಿಂದ ಎಂಥ ಡಿಫಿಕಲ್ಟ್ ಇದ್ದು ವರ್ಕ್ನು ಸರಳ ಆಗ್ತೈತಿ. ನಾವು ಶಿಕ್ಷಕರಿಗಿಂತ ಚೆನ್ನಾಗಿ ಕಲಿಸ್ಬೋದು ಅನ್ನುವಂಥ ಲೆವೆಲಿಗೆ ಬರ್ತೀರಿ ನೀವು ಎಂಡಿಗೆ. ಇದೇನು ಭಾಳ ಈಜಿ ಆಯ್ತು, ನಾನು ಮಾಡ್ಬೋದಲ್ಲ. ಯಾವಾಗ ನಿರಂತರವಾಗಿ ವರ್ಕ್ ಮಾಡಿದ್ರೆ ಅದು ಸಾಧ್ಯ. ಸೊ ವರ್ಕ್ ಕಂಟಿನ್ಯೂಸ್ಲಿ. ದೆನ್ ವರ್ಕ್ ವಿತ್ ಕಾನ್ಸಂಟ್ರೇಷನ್ ಸರ್ ಹೇಳಿದ್ರಲ್ಲ, ವರ್ಕ್ ವಿತ್ ಕಾನ್ಸಂಟ್ರೇಷನ್, ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏಕಾಗ್ರತೆ ಇರಲಾರ್ದು ನೀವು ಎಷ್ಟು ಓದಿದ್ರು ಏನೇನೂ ಉಪಯೋಗ ಇಲ್ಲ. ಕಾನ್ಸಂಟ್ರೇಷನ್ ಈಸ್ ದ ಎಸೆನ್ಸ್ ಆಫ್ ಆಲ್ ನಾಲೆಜ್, ವಿದೌಟ್ ಇಟ್ ನಥಿಂಗ್ ಕುಡ್ ಬಿ ಡನ್. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಕಾನ್ಸಂಟ್ರೇಷನ್ ಈಸ್ ದ ಎಸೆನ್ಸ್ ಆಫ್ ಆಲ್ ನಾಲೆಜ್. ಎಲ್ಲ ಜ್ಞಾನಗಳ ಮೂಲ ಯಾವುದಂದ್ರೆ ಏಕಾಗ್ರತೆ. ಆ ಏಕಾಗ್ರತೆ ಇರಲಿಲ್ಲ ಅಂತ ನಾವು ಏನೇನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏಕಾಗ್ರತೆ ಅಂದ್ರೆ ಏನು? ಇಟ್ ಈಸ್ ದಿ ಎಬಿಲಿಟಿ ಟು ಇಗ್ನೋರ್ ಎವ್ರಿಥಿಂಗ್ ಎಕ್ಸೆಪ್ಟ್ ವರ್ಕ್ ಇನ್ ಹ್ಯಾಂಡ್. ಕೈಯಲ್ಲಿರುವ ಕೆಲಸವೊಂದನ್ನು ಬಿಟ್ಟು ಉಳಿದೆಲ್ಲ ಕೆಲಸಗಳನ್ನು ಮರೆಯುವುದೇ ಏಕಾಗ್ರತೆ. ಆದರೆ ನಾವು ಹಂಗೆ ಮಾಡಂಗಿಲ್ಲ. ಕೈಯಲ್ಲಿರುವ ಕೆಲಸವನ್ನು ಮರೆತು ಉಳಿದೆಲ್ಲ ಕೆಲಸಗಳನ್ನು ತಲೆಗೆ ಹಾಕೋತೀವಿ. ಏಕಾಗ್ರತೆ ಹೆಂಗೆ ಹಾಕೈತಿ? ಆಗೋದಿಲ್ಲ. ಎಲ್ಲ ಓದುವಾಗ ಓದೋದ ಕಡೆ ಲಕ್ಷ್ಯ ಇರಬೇಕು, ಊಟ ಮಾಡುವಾಗ ಊಟದ ಕಡೆ ಲಕ್ಷ್ಯ ಇರಬೇಕು, ಓಡುವಾಗ ಊಟದ ಕಡೆನೇ ಲಕ್ಷ್ಯ ಇರಬೇಕು. ನೀವು 100 ಮೀಟರ್ ಸ್ಪರ್ಧೆಯಲ್ಲಿ ಫಸ್ಟ್ ಬರಬೇಕಾದ್ರೆ ಒಂದು ಬ್ಯಾಕ್ ಸೈಡ್ ನೋಡಿದ್ರೆ ಬ್ಯಾಕ್ ಸೈಡ್ ಇದ್ದ ಮುಂದೆ ಹೋಗಿರ್ತಾನೆ. ಅದು ಕಾನ್ಸಂಟ್ರೇಷನ್ ಹೋಗ್ತೈತೆ. ಎಲ್ಲೇ ಯಾವ ಕೆಲಸ ಮಾಡಿರ್ತೀವಲ್ಲ ಆ ಕೆಲಸದ ಮೇಲೆ ಲಕ್ಷ್ಯ ಇರಬೇಕು. ಮನೆ ಕೆಲಸ ಮಾಡುವಾಗ ಮನೆ ಕೆಲಸದ ಮ್ಯಾಗೆ ಲಕ್ಷ್ಯ ಇರಬೇಕು. ಬೇರೆ ವಿಚಾರ ಅಲ್ಲಿ ಬರಬಾರ್ದು. ಅದು ಏಕಾಗ್ರತೆ. ಈ ಏಕಾಗ್ರತೆಯನ್ನು ಯಾರು ಅಂದ್ರೆ ಆದಷ್ಟು ಮನಸ್ಸೇನದಲ್ಲ, ಅದು ಚಂಚಲ ಅದ. ಅದರ ಜೊತೆಗೆ ಟ್ರೆಮೆಂಡಸ್ ಪವರ್ ಅದ. ಆ ಚಂಚಲವಾದ ಮನಸ್ಸನ್ನು ನಾವು ಸರಿಯಾಗಿ ಬಳಸ್ಕೋಬೇಕಾಗಿದೆ. ಅದಕ್ಕೊಂದು ಉದಾಹರಣೆ ನೋಡಿರಿ. ಇಫ್ ಯು ಪಾಸ್ ದಿ ಸನ್ ರೇಸ್ ಥ್ರೂ ಕಾನ್ವೆಕ್ಸ್ ಲೆನ್ಸ್, ದಿ ಕಾನ್ವರ್ಜ್ ಎಟ್ ಎ ಪಾಯಿಂಟ್. ಇಫ್ ಯು ಪುಟ್ ಎ ಪೀಸ್ ಆಫ್ ಪೇಪರ್ ಅಟ್ ದಟ್ ಪಾಯಿಂಟ್, ವಾಟ್ ವಿಲ್ ಹ್ಯಾಪನ್? ಇಟ್ ವಿಲ್ ಬಿ ಬರ್ನ್ಡ್ ಅಲ್ಲ. ಪೀನ ಮಸೂರನ ಮೂಲಕ ಸೂರ್ಯನ ಕಿರಣಗಳನ್ನು ಹಾಯಿಸಿದಾಗ ಒಂದು ಬಿಂದುವಿನಲ್ಲಿ ಕೇಂದ್ರೀಕೃತಗೊಳ್ತವ. ಆ ಬಿಂದುವಿನಲ್ಲಿ ಇಟ್ಟಂಥ ಕಾಗದ ಚೂರು ಸುಡ್ತದೆ. ಹಾಗೆ ಸೂರ್ಯನ ಕಿರಣಗಳಲ್ಲಿ ಕಾಗದ ಚೂರು ಇಟ್ಟು ಸುಡ್ತೈತೇನೋ? ಇಲ್ಲ. ದೆನ್ ವಾಟ್ ಈಸ್ ದಿ ರೀಸನ್? ಬಿಕಾಸ್ ದ ರೇಜ್ ಆರ್ ಕಾನ್ವರ್ಜ್ಡ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ಇನ್ ದಿ ಸಿಮಿಲರ್ ವೇ, ವಿವಿಧ ವಿಷಯಗಳ ಹರಿದಾಡುವ ನಮ್ಮ ಮನಸ್ಸು ನಾವು ಮಾಡುವ ಕೆಲಸದ ಮೇಲೆ ಕೇಂದ್ರೀಕೃತಗೊಂಡಾಗ ಮಾತ್ರ ಮನೋಬಲ ಬಿಡುಗಡೆ ಆಗ್ತೈತಿ. ಅಲ್ಲಿ ಹೆಂಗೆ ಎನರ್ಜಿ ಬಿಡುಗಡೆ ಆಗಿ ಕಾಗದ ಚೂರು ಸುಡ್ತಿಲ್ಲ, ಇಲ್ಲಿ ಮನೋಬಲ ಬಿಡುಗಡೆ ಆಗ್ತೈತಿ. ಅವು ಯಾವಾಗ ಮನಸ್ಸು ಏಕಾಗ್ರಗೊಂಡಾಗ ಮಾತ್ರ ಬಿಡುಗಡೆ ಆಗ್ತೈತಿ, ಇರಲಿಲ್ಲ ಆಗೋದಿಲ್ಲ. ಸೊ ಓದು ಕಡೆ ಅಲ್ಲೇ ಲಕ್ಷ್ಯ ಇದ್ದರೆ ಮಾತ್ರ ಮನೋಬಲ ಬಿಡುಗಡೆ ಆಗ್ತೈತಿ. ನಾವೇನೋ ಟಿ ವಿ ನೋಡ್ಕೊತ ಮೊಬೈಲ್ ನೋಡ್ಕೊತ ಮಾತಾಡ್ಕೊತ ಓದಿದ್ರೆ ಮನೋಬಲ ಬಿಡುಗಡೆ ಆಗೋದಿಲ್ಲ. ಇದನ್ನು ನಾವು ತಿಳ್ಕೊಬೇಕಾಗಿತ್ತು. ನಾವೆಲ್ಲರೇ ಮೊಬೈಲ್ ಬಾಜುಕಿಟ್ಟು ಯಾರ್ದಾರೊಂದು ಮೆಸೇಜ್ ಬಂತು ಅದು ನೋಡ್ಕೊತ ಕೂತೀವಿ ಅಂದ್ರೆ ಇದು ಕಾನ್ಸಂಟ್ರೇಷನ್ ಎಲ್ಲ ಹೋಯ್ತು. ಮೊದಲೇ ಕಾನ್ಸಂಟ್ರೇಟ್ ಆಗಬೇಕಾದ್ರೆ ಇಟ್ ಟೇಕ್ಸ್ ಟೈಮ್. ಅದರೊಳಗೆ ಏನಾದರೂ ಮತ್ತೆ ನಾವು ಎಲ್ಲಿ ಡಿಸ್ಟರ್ಬೆನ್ಸ್ ಆಯ್ತು ಅಂದ್ರೆ ಮೈಂಡ್ ಆ ಕಡೆ ಹೋಗ್ತೈತಿ, ಜಲ್ದಿ ಬರೋಂಗಿಲ್ಲ. ಈ ತತ್ವವನ್ನು ಯಾರು ತಿಳ್ಕೊತಾರೋ ಬದುಕಿನೊಳಗೆ ಭಾಳ ಸಾಧನೆ ಮಾಡ್ತಾರೆ. ಇರಲಿಕ್ಕೆ ಇಲ್ಲ. ನಾನು ಹೇಳೋದು ಆರ್ಡಿನರಿ ಪಾಸ್ ಆಗೋದು ಭಾಳ ಈಸಿ ಅದ. 25, 35, 40 ಅಥವಾ 50% ಮಾಡೋದು ಇಟ್ ಈಸ್ ವೆರಿ ವೆರಿ ಈಸಿ. ಬಟ್ ಅದು ಯಾವುದಕ್ಕೂ ಉಪಯೋಗ ಇಲ್ಲ ಈಗಿನ ಕಾಲದೊಳಗೆ. ನೆನಪಿಟ್ಟುಕೊಳ್ಳಿ, ಏನೇನು ಇಟ್ ಹ್ಯಾಸ್ ನೋ ವ್ಯಾಲ್ಯೂ ಅಟ್ ಆಲ್. ಜಸ್ಟ್ ಪಾಸಿಂಗ್ ಹ್ಯಾಸ್ ನೋ ವ್ಯಾಲ್ಯೂ. ನೀವು ಎಲ್ಲರ ಮೋರ್ ದೆನ್ 90 ಮಾಡಿದ್ರೆ, ಮೋರ್ ದೆನ್ 95 ಮಾಡಿದ್ರೆ ನಿಮಗೆ ಏನಾದರೂ ಒಂದಿಷ್ಟು ಮಾತಾಡಿಸ್ತಾರೆ PUC ಕಾಲೇಜ್ದೊಳಗೆ, ಬಾರಪ್ಪ ಸೈನ್ಸಿಗೆ ಅಡ್ಮಿಷನ್ ಕೊಡ್ತೀವಿ ಅಂತ ಅದನ್ನು ತಿಳ್ಕೊಂಡು ಹೋದ್ರಿ. ಭಾಳ ಮುಖ್ಯದ. ಅದನ್ನು ಆಗಬೇಕಾದ್ರೆ ಕಾನ್ಸಂಟ್ರೇಷನ್ ಭಾಳ ಮುಖ್ಯ. ಇರ್ಲಿಕ್ಕೆ ಸುಮ್ಮನೆ ಸ್ಟ್ರಗಲ್ ನಾವು ಬಿ ಹ್ಯಾಪಿ ಫಾರ್ ಎವರ್, ಬಿ ಹ್ಯಾಪಿ ನಾವು ಸ್ಟ್ರಗಲ್ ಫಾರ್ ಎವರ್. ದಿ ಚಾಯ್ಸ್ ಇಸ್ ಯುವರ್ಸ್. ಸ್ಟ್ರಗಲ್ ನಾವು ಬಿ ಹ್ಯಾಪಿ ಫಾರ್ ಎವರ್. ಈಗ ಸ್ಟ್ರಗಲ್ ಮಾಡಿದರೆ ನೀವು ಜೀವನ ತುಂಬ ಸಂತೋಷದಿಂದ ಇರ್ಬೋದು. ಈಗ ಸಂತೋಷದಿಂದ ಇದ್ದರೆ ಜೀವನ ತುಂಬ ಸ್ಟ್ರಗಲ್ ಮಾಡಬೇಕಾಗ್ತೈತಿ. ಅಂಥವ್ರು ನಾವು ನೋಡೀವಿ. ನಮ್ಮ ಜೋಡಿ ಇದ್ದವರು ಯಾರ್ಯಾರು ಅವಾಗ ಏನೇನು ಮಜಾ ಮಾಡಿದ್ರೆ ಇನ್ನೂ ಸ್ಟ್ರಗಲ್ ಮಾಡಕತ್ತಾರ ಲೈಫ್ದೊಳಗೆ. ಆದ್ರೆ ನಾವು ಮುಂದೆ ಯಾವಾಗಲೂ ಆರಾಮದಿಂದ ಇರಬೇಕಾದ್ರೆ ಈಗ ನಾವು ಸ್ಟ್ರಗಲ್ ಮಾಡಬೇಕು. ಸ್ಟ್ರಗಲ್ ಅಂದರೆ ಏನು? ಟೈಮ್ ಬಗ್ಗೆ ಹೇಳಿದ್ರು.
ಟೈಮ್ ಈಸ್ ದಿ ಮೋಸ್ಟ್ ಪ್ರೇಸಿಯಸ್ ಕಾಮಡಿಟಿ ಇನ್ ದಿ ವರ್ಲ್ಡ್. ಅದನ್ನು ಸರಿಯಾಗಿ ಬಳಸ್ಕೋಬೇಕು, ಸರಿಯಾಗಿ ಓದಬೇಕು. ಕಾನ್ಸಂಟ್ರೇಷನ್ ಬರಬೇಕಾದ್ರೆ ಅನ್ಯ ವಿಚಾರಗಳು ನಮ್ಮ ತಲೆಯೊಳಗೆ ಬರಬಾರ್ದು. ನಮ್ಮದು ಏನು ಏಮೈತಿಲ್ಲ ಅದರ ಕಡೆ ಮಾತ್ರ ಲಕ್ಷ್ಯ ಇರಬೇಕು. ಉಳಿದ ಎಲ್ಲ ವಿಚಾರಗಳು ಹೋಗಬೇಕು. ಪ್ರೀತಿ, ಪ್ರೇಮ ಮುಂತಾದ ಹುಚ್ಚು ಹವ್ಯಾಸಗಳು ನಮ್ಮ ತಲೆಯೊಳಗೆ ಹಾಕ್ಕೊಂಡಿವಂದ್ರೆ ನೀವು ಹಳ್ಳ ಹಿಡಿದ್ರೆ ಮತ್ತೆ. ಯಾಕಂದ್ರೆ ಹಾರ್ಮೋನಲ್ ಚೇಂಜಸ್ ಆಗ್ತಾವೆ. ಈ ವಯಸ್ಸಿನೊಳಗೆ ಹಾರ್ಮೋನಲ್ ಚೇಂಜಸ್ ಆಗ್ತಾವೆ. ಏನೇನೋ ಮನಸ್ಸು ಹೇಳ್ತೈತಿ. ಮನಸ್ಸಿನ ಬೆನ್ನು ಹತ್ತಿ ಹೋದ್ರಿ ಅಂದ್ರೆ ಡೆಫಿನೆಟ್ಲಿ ಫೇಲ್ಯೂರ್ ಆಗ್ತೈತಿ ಬದುಕಿನೊಳಗೆ. ಅದು ಭಾಳ ಮುಖ್ಯದ. ಏನು ನಾವು ವಿಚಾರ ಮಾಡಬೇಕು. ಯಾಕಂದ್ರೆ ಮನಸ್ಸೇನು ನಾ ಹೇಳಿಲ್ಲ, ಇಟ್ ಈಸ್ ದಿ ಸರ್ವಂಟ್. ನಾವು ಏನು ವಿಚಾರ ಮಾಡ್ತೀರೋ ಅದನ್ನು ತಂದು ಕೊಡ್ತೈತೆ ಅದು ಮನಸ್ಸು. ನೀವು ಮನಸ್ಸಿನೊಳಗೆ ಏನೇನೋ ಕೆಟ್ಟ ವಿಚಾರಗಳನ್ನು ಹಾಕಿದ್ರೆ, ನಕಾರಾತ್ಮಕ ವಿಚಾರಗಳನ್ನು ಹಾಕ್ಕೊಂಡ್ರೆ ನಿಮ್ಮ ವ್ಯಕ್ತಿತ್ವ ನಕಾರಾತ್ಮಕ ವ್ಯಕ್ತಿತ್ವನ ಆಗ್ತೈತಿ. ವಿಚಾರಗಳು ಸಕಾರಾತ್ಮಕವಾಗಿದ್ದರೆ, ಒಳ್ಳೆಯದಿದ್ದರೆ ನಿಮ್ಮ ವ್ಯಕ್ತಿತ್ವ ಸಕಾರಾತ್ಮಕ ಪಾಸಿಟಿವ್ ಪರ್ಸನಾಲಿಟಿ ಆಗ್ತೈತಿ. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ಥಾಟ್ಸ್. ಥಾಟ್ ಈಸ್ ದಿ ಸೀಡ್. ಆ್ಯಸ್ ಯು ಸೋ ಸೋಶ್ಯಾಲ್ ಯು ರೀಪ್. ಏನು ಬಿತ್ತುತ್ತೀರಲ್ಲ ಅದನ್ನೇ ಬೆಳಿತೀರಿ. ಇದು ಪ್ರಿನ್ಸಿಪಲ್. ಭೂಮಿಯೊಳಗೆ ಏನು ಹಾಕ್ತೀವೋ ಅದನ್ನೇ ಬೆಳಿತೀವಿಲ್ಲ. ಏನಾರೆ ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಪಡಿಲಿಕ್ಕೆ ಆಕೈತೆ? ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಪಡಿಲಿಕ್ಕೆ ಆಕೈತೆ? ಈಸ್ ಇಟ್ ಪಾಸಿಬಲ್? ಇಟ್ ಈಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಅದನ್ನು ಲಾರ್ಡ್ ಬಸವಣ್ಣವರು ಹೇಳ್ತಾರೆ ನೋಡಿ, ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನು ತುಪ್ಪ ಹೊಯ್ದಡು ಕಹಿ ಆಗೋದಲ್ಲದೆ ಸಿಹಿ ಆಗಬಲ್ಲದೆ ಕೂಡಲ ಸಂಗಮ ದೇವ. ಎಂಥ ವಂಡರ್ಫುಲ್ ಕಾನ್ಸೆಪ್ಟ್ ಕೊಟ್ಟರು ನೋಡಿ. ಸೈಂಟಿಫಿಕ್ ಎಕ್ಸಾಂಪಲ್ ಕೊಡ್ತಾರೆ. ಬೇವಿನ ಬೀಜ ಬಿತ್ತಿ ಬೆಲ್ಲದ ಕಟ್ಟಿ ಅದಕ್ಕೆ ಆಕಳ ಹಾಲ ಜೇನುತುಪ್ಪ ದಿನ ಹಾಕೋತ ಹೋದ್ರೆ ಅದೆಂದರೆ ಮಾವಿನ ಫಲ ಕೊಡ್ತೈತೇನೋ? ಬೇವಿನ ಫಲನೂ ಕೊಡೋದಿಲ್ಲ, ಕಹಿ ಫಲನೂ ಕೊಡೋದು. ಅಂದ್ರೆ ಒಳಗೆ ನಾವು ನಕಾರಾತ್ಮಕ ವಿಚಾರಗಳನ್ನು ತಲೆಯೊಳಗೆ ಇಟ್ಕೊಂಡು ಬೇಕಾದಂಥ ಕ್ಲಾಸ್ ರೂಮ್ದೊಳಗೆ ಕೂತು ಏನು ಬೇಕಾದ ಮಂತ್ರ ಪಠನ ಮಾಡಿದ್ರೂ ಒಳಗೆ ಏನು ಇಟ್ಕೊಂಡಿರಲ್ಲ ಅದೇ ಬೆಳಿಲಾಕತ್ತಿರ್ತೈತಿ. ಸೊ ಒಳಗೆ ಏನು ಇಟ್ಕೊಂಡಿವಿ ಅನ್ನೋದು ಭಾಳ ಮುಖ್ಯ. ಒಳಗೆ ಬೀಜ ಏನೈತಿಲ್ಲ, ಸೀಡ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಆ್ಯಸ್ ಯು ಸೋ ಸೋಶ್ಯಾಲ್ ಯು ರೀಪ್. ಏನು ಬಿತ್ತುತ್ತೀರಿ ಅದನ್ನೇ ಬೆಳಿತೀರಿ ನೀವು. ಅದಕ್ಕೆ ಥಾಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೀಡ್ಸ್ ಆರ್ ವಾಟ್? ಥಾಟ್ಸ್ ಆರ್ ದಿ ಸೀಡ್ಸ್. ನೀವು ಏನು ಥಾಟ್ಸ್ ಅದಾವೆ ನಿಮ್ಮ ಮನಸ್ಸಿನೊಳಗೆ, ಆ ಥಾಟ್ಸ್ ಏನಾಗ್ತಾವೆ ಅಂದ್ರೆ ಆ್ಯಕ್ಷನ್ ಆಗಿ ಕನ್ವರ್ಟ್ ಆಗ್ತಾವೆ. ಆ ಆ್ಯಕ್ಷನ್ ನಿಮ್ಮ ಹ್ಯಾಬಿಟ್ಸ್ ಆಗ್ತಾವೆ, ಹ್ಯಾಬಿಟ್ಸ್ ನಿಮ್ಮ ಕ್ಯಾರೆಕ್ಟರ್ಸ್ ಆಗ್ತಾವೆ, ಕ್ಯಾರೆಕ್ಟರ್ಸ ನಿಮ್ಮ ಡೆಸ್ಟಿನಿ ಡಿಸೈಡ್ ಮಾಡ್ತಾವೆ. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ಥಾಟ್ಸ್. ಭಾಳ ಅಂದ್ರೆ ಭಾಳ ಮುಖ್ಯ ಸೈಕಾಲಜಿ ಇದು. ಇದನ್ನು ನಿಮಗೆ ಭಾಳಷ್ಟು ಯಾರು ಹೇಳಕ್ಕೆ ಹೋಗೋದಿಲ್ಲ. ಥಾಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಕ್ಕಮದೇವಿ ಮೊದಲೇ ಹೇಳಿದಾರೆ ಅದನ್ನು. ಎನಗೊಳ್ಳುವುದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಭವ ಉಂಟೆ ಚೆನ್ನ ಮಲ್ಲಿಕಾರ್ಜುನ. ಎಲ್ಲದಕ್ಕೂ ಕಾರಣ ಮನಸ್ಸೇ. ನಮ್ಮ ಆಗು ಹೋಗುಗಳಿಗೆ, ನಮ್ಮ ಸುಖ ದುಃಖ, ಲಾಭ ಹಾನಿ, ಮಾನ ಅಪಮಾನ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು. ನಾವು ಯಾವ ರೀತಿ ಮನಸ್ಸಿಗೆ ಟ್ರೈನಿಂಗ್ ಕೊಡ್ತೀವಿ ಆ ರೀತಿ ನಾವು ನಮ್ಮ ಪರ್ಸ್ನಾಲಿಟಿ ಆಗ್ತೀವಿ. ಎ ಟ್ರೈನ್ಡ್ ಮೈಂಡ್ ನೆವರ್ ಮೇಕ್ಸ್ ಎ ಮಿಸ್ಟೇಕ್. ತರಬೇತಿ ಒಳ ಮನಸ್ಸು ಯಾವ ಕಾರಣಕ್ಕೂ ತಪ್ಪು ಮಾಡೋಂಗಿಲ್ಲ. ಅದಕ್ಕೆ ತರಬೇತಿ ಕೊಡ್ಬೇಕು. ಯಾಕಂದ್ರೆ ಅದು ಮನಸ್ಸಿಗೆ ವಿಸ್ಡಮ್ ಅನ್ನೋದಿಲ್ಲ, ವಿವೇಕ ಇಲ್ಲ. ಅದಕ್ಕೆ ನೀವೇನು ಹೇಳ್ತೀರ ಅದನ್ನು ಮಾಡ್ತೀವಿ. ವಿಸ್ಡಮ್ ಅಂದ್ರೆ ಏನು? ಇಟ್ ಈಸ್ ದಿ ಎಬಿಲಿಟಿ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ರೈಟ್ ಆ್ಯಂಡ್ ರಾಂಗ್. ಸರಿ ಮತ್ತು ತಪ್ಪುಗಳನ್ನು ನಿರ್ಧರಿಸುವಂಥ ಸಾಮರ್ಥ್ಯ ಮನಸ್ಸಿಗಿಲ್ಲ. ಅದನ್ನು ನಾವು ಕೊಡಬೇಕಾಗ್ತದೆ. ಇದು ಸರಿ, ಇದು ತಪ್ಪು, ಇದನ್ನು ನೋಡಬೇಕು, ಇದನ್ನು ನೋಡಬಾರ್ದು, ಇದನ್ನು ಕುಡಿಬೇಕು, ಇದನ್ನು ಕುಡಿಬಾರ್ದು, ಇಲ್ಲಿ ಹೋಗಬೇಕು, ಇಲ್ಲಿ ಹೋಗಬಾರ್ದು ಅನ್ನೋ ವಿವೇಕ ನಾವು ಮನಸ್ಸಿಗೆ ಕೊಟ್ರೆ ಅದು ಅಲ್ಲಿ ಹೋಗಂಗಿಲ್ಲ, ಅದನ್ನು ತಿನ್ನಂಗಿಲ್ಲ, ಅದನ್ನು ಕುಡಿಯೋಂಗಿಲ್ಲ. ಇಷ್ಟ ಐತೆ. ಆ ಮನಸ್ಸಿಗೆ ವಿವೇಕ ಯಾರು ಕೊಡ್ತಾರಲ್ಲ ಅವರ ವಿವೇಕಾನಂದ ಆಗ್ತಾರೆ ಅಷ್ಟೆ. ನರೇಂದ್ರ ವಿವೇಕಾನಂದ ಆದದ್ದು ಹೆಂಗೆ? ವಿವೇಕದಿಂದ ವಿವೇಕಾನಂದ ಆದ. ವಿವೇಕವನ್ನು ಕೊಡಬೇಕು ನಾವು ಮನಸ್ಸಿಗೆ. ಆವಾಗ ಮಾತ್ರ ನಾವು ಒಳ್ಳೆಯ ಪರ್ಸನಾಲಿಟಿ ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಐತಿ ಅಂತ ಹೇಳುತ್ತಾ, ಏನೇ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿರಿ. ಏಕಾಗ್ರತೆಗೆ ಭಾಳ ಅಪಾರವಾದ ಸಾಮರ್ಥ್ಯ ಐತಿ. ಈಗ ನದಿಗೆ ಎಷ್ಟು HP ಪಂಪ್ ಸೆಟ್ ಅಳವಡಿಸಿರ್ತಾರಲ್ಲ ಅಷ್ಟೇ ನೀರು ಬರ್ತೈತಿಲ್ಲ ರೈತರಿಗೆ. 5 HP, 10 HP, 15 HP ಪಂಪ್ ಸೆಟ್ ಅಳವಡಿಸಿರ್ತಾರೆ. ಎಷ್ಟು HP ಅಳವಡಿಸಿರ್ತಾರೋ ಅಷ್ಟೇ ನೀರು ಅವ್ರಿಗೆ ಸಿಗ್ತೈತಿ. 5 HP ಅಳವಡಿಸಿದವಾಗ ಸ್ವಲ್ಪ ಕಡಿಮೆ, 10 HP ಅಳವಡಿಸಿದವಾಗ ಸ್ವಲ್ಪ ಹೆಚ್ಚು, 15 HP ಅಳವಡಿಸಿದವ ಅವನಿಗಿಂತ ಹೆಚ್ಚು ಸಿಗ್ತೈತಿ. ಹಾಗೆಯೇ ನೀವು ಎಷ್ಟು HP ಕಾನ್ಸಂಟ್ರೇಷನ್ ಎಂಬ ಮಷೀನ್ ಐತಲ್ಲ, ಎಷ್ಟು HP ಕಾನ್ಸಂಟ್ರೇಷನ್ ಎಂಬ ಮಷೀನನ್ನು ಪಾಠ ಪ್ರವಚನದ ಅಳವಡಿಸ್ತಿರಲ್ಲ ಅಷ್ಟು ಜ್ಞಾನ ನಿಮಗೆ ಸಿಗ್ತೈತಿ. ಅಷ್ಟೈತಿ. ಮತ್ತು 0 HP ಅಳವಡಿಸಿದ್ರೆ ಎಲ್ಲಿ ಜ್ಞಾನ ಸಿಗ್ಬೇಕು? 0 HP ಅಂದ್ರೆ ಏನು? ಆ ಕಡೆ ನೋಡ್ಕೊತ ಕುಂದ್ರದು, ಏನರ ವಿಚಾರ ಮಾಡ್ಕೊತ ಕುಂದ್ರದು, ಅದು 0 HP. ಸಂಪೂರ್ಣ ಲಕ್ಷ್ಯ ನಿಮ್ಮ ಟೀಚರ್ಸ್ ಹೇಳುವಂಥ ಪಾಠದ ಕಡೆ ನಿಮ್ದು ಇತ್ತಂದ್ರೆ ಸಂಪೂರ್ಣ ಧ್ಯಾನ ನಿಮಗೆ ಬರ್ತೈತಿ. ಅಷ್ಟೈತೆ ಅದು.
ಅಲ್ಲಿ HP ಗೆ ಲಿಮಿಟೇಷನ್ ಐತೆ 5, 10, 15. ಇಲ್ಲಿ ಲಿಮಿಟೇಷನ್ ಇಲ್ಲ. ಕಾನ್ಸಂಟ್ರೇಷನ್ ಅನ್ನುವಂಥ ಮಷೀನಕ್ಕೆ ಲಿಮಿಟೇಷನ್ ಇಲ್ಲ. ಎಷ್ಟು ಬೇಕಾದಷ್ಟು ಹೈ ಪವರ್ ಯೂಸ್ ಮಾಡ್ಬೋದು. ಯಾರು ಎಷ್ಟು HP ಯೂಸ್ ಮಾಡ್ತಿರಲ್ಲ ಅಷ್ಟು ಜ್ಞಾನ ನಿಮಗೆ ಸಿಗ್ತಿ. ಭಾಳ ಏಕಾಗ್ರತೆಯಿಂದ ಓದಬೇಕು, ಏಕಾಗ್ರಚಿತ್ತರಾಗಿರಬೇಕು. ಅದು ಏಕಾಗ್ರತೆ ಬರಬೇಕಾದ್ರೆ ಅನ್ಯ ವಿಚಾರಗಳು ತಲೆಯೊಳಗಿರಬಾರ್ದು. ಕಂಟ್ರೋಲ್ ಯುವರ್ ಮೈಂಡ್, ಕಂಟ್ರೋಲ್ ಯುವರ್ ಥಾಟ್ಸ್, ಕಂಟ್ರೋಲ್ ಯುವರ್ ಸೆನ್ಸ್ ಆರ್ಗನ್ಸ್. ಒಂದಿಷ್ಟು ಪ್ರಾಣಾಯಾಮ ಮಾಡಿರಿ, ಮೆಡಿಟೇಷನ್ ಮಾಡಿರಿ. ಯಾವಾಗಲೂ ಒಳ್ಳೆಯ ವಿಚಾರದೊಳಗಿದ್ರೆ ನೀವು ಕಾನ್ಸಂಟ್ರೇಷನ್ ಡಿಸ್ಟರ್ಬ್ ಆಗಂಗಿಲ್ಲ. ಅನ್ಯ ವಿಚಾರಗಳು ಬಂದರೆ ಡಿಸ್ಟರ್ಬ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಏನೇನೋ ತಲೆಯಾಗ ಹಾಕೊಳ್ಳೋದು, ಭಯ ಪಡುವಂಗಿಲ್ಲ. ಎಕ್ಸಾಮಿನೇಷನ್, ಫಿಯರ್ ಆಫ್ ಎಕ್ಸಾಮಿನೇಷನ್ ಐತಿಲ್ಲ, ಚೆನ್ನಾಗಿ ಓದಿರ್ತೀರಿ, ಭಯ ಯಾಕೆ ಪಡೋದು? ಹೋಗೋದು ಎಕ್ಸಾಮಿನೇಷನ್ ಸೆಂಟ್ರದೊಳಗೆ ಕ್ವಶನ್ ಪೇಪರ್ ಮೊದಲು ನೋಡೋದು, ನನಗೆ ಯಾವುದು ಈಜಿ ಕ್ವಶನ್ ಐತಲ್ಲ ಮೊದಲು ಅದನ್ನು ಬಿಡಿಸೋದು. ನೆನ್ಪಿಟ್ಬೇಕು, ಫಸ್ಟ್ ಎಲ್ಲನೂ ಬರ್ತಾವಂತ ತಿಳ್ಕೊಂಡು ಅದರೊಳಗೆ ನನಗೆ ಭಾರಿ ಸಾಲಿಡ್ ಇದು ಭಾಳ ಈಸಿ ಐತಿ ಅಂದ್ಕೊಂಡು ಮೊದಲು ಅದ್ರ ಕ್ವಶನ್ ಬಿಡಿಸೋದು. ಅವಾಗ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಕೈತಿ. ನೀವೆಲ್ಲರೂ ಡಿಫಿಕಲ್ಟ್ ಕ್ವಶನ್ನ ಮೊದಲು ಹಿಡ್ಕೊಂಡು ಕೂತೀರಿ ಅಂದ್ರೆ ಬರುವಂಥವನು ಬರೋಂಗಿಲ್ಲ. ಯಾಕಂದ್ರೆ ಭಯ ಸ್ಟಾರ್ಟ್ ಆಕೈತಿ. ಭಯ ಸ್ಟಾರ್ಟ್ ಆದಾಗ ಕಾರ್ಟಿಸೋಲ್ ಅನ್ನುವಂಥ ಒಂದು ದ್ರವ ಮೆದುಳಿನೊಳಗೆ ಸ್ರವಿಸ್ತೈತಿ. ಅದು ಎಲ್ಲ ನೆನಪಿನ ಕಣಗಳನ್ನು ಕೊಂದು ಹಾಕ್ತೈತಿ. ಅದಕ್ಕೆ ಮೊದಲು ಯಾವುದು ಈಜಿ ಐತಿಲ್ಲ ಅದನ್ನು ಬಿಡಿಸೋದು. ನೆಕ್ಸ್ಟ್ ಈಜಿ ಬಿಡಿಸ್ಕೋತ ಹೋಗಬೇಕು. ಡಿಫಿಕಲ್ಟ್ ಇದ್ದದ್ದು ಮೊದಲು ಬಿಡಿಸಂಗಿಲ್ಲ, ಆಮೇಲೆ ಲಾಸ್ಟಕ್ಕೆ ನೋಡ್ರಿ ಎಷ್ಟು ಸಾಧ್ಯ ಐತ್ರಿ ಅಷ್ಟು ಎಕ್ಸ್ಟ್ರಾ ಕ್ವಶನ್ಸ್ ಬಿಡಿಸ್ರಿ. ಅಷ್ಟು ಕ್ವಶನ್ಸ್ ಬಿಡಿಸೋದು. ಚೆಕ್ ಎನಿ 1 ಅಂತ ಬರೀದು, ಚೆಕ್ ಎನಿ 5. ನಿಮಗೆ ಏನು ಚೆಕ್ ಮಾಡ್ಕೋಬೇಕಾಗಿತ್ತು ಚೆಕ್ ಮಾಡ್ಕೋರಿ ಅಂತ ಬರೀಬೇಕು. ಸ್ವಾಮಿ ರಾಮನಾಥನ್ ಅಂತಿದ್ರು. ಅವಾಗ 5 ಕ್ವಶನ್ ಇರ್ತಿದ್ದು, 5 ಕ್ವಶನ್ ಬಿಡಿಸೋರಿದ್ದು 7 ಕ್ವಶನ್ ಒಳಗೆ. ಅವಾಗ 20 ಮಾರ್ಕ್ಸಿನ ಕ್ವಶನ್. ನಿಮಗೆಲ್ಲೇ 1 ಮಾರ್ಕ್ಸಿನ 2 ಮಾರ್ಕ್ಸಿನ ಇರ್ತಾವೆ. 20 ಮಾರ್ಕ್ಸಿನು ಕ್ವಶನ್, 1 ಕ್ವಶನ್ 20 ಮಾರ್ಕ್ಸಿಂದ. ಎಷ್ಟು ಕ್ವಶನ್? 7 ಕ್ವಶನ್. 5 ಕ್ವಶನ್ ಬಿಡಿಸೋದಿತ್ತು. ಅವ್ರು ಏನು ಮಾಡ್ತಿದ್ರಂದ್ರೆ 7 ಕ್ವಶನ್ ಬಿಡಿಸಿ ಚೆಕ್ ಎನಿ 5 ಅಂತ ಬರೀತಿದ್ರಂತ. ನಾನು ಚೆಕ್ ಎನಿ 5 ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಅವರಿಗೆ, ಆ ಉತ್ತರ ಮೇಲೆ ಅಷ್ಟು ಕಾನ್ಫಿಡೆನ್ಸ್. ನೀವು ಏನು ಬೇಕಾದ 5 ಚೆಕ್ ಮಾಡ್ಕೊರಿ ಅಂತ. ಆ ರೀತಿ ಕಾನ್ಫಿಡೆನ್ಸ್ ನಮ್ಮಲ್ಲಿ ಬರ್ಬೇಕು. ನಾವು ಹಂಗೆ ಏನೇನೋ ಬರೀ ಕ್ವಶನ್ ಪೇಪರು ಬರೀ ಅವ್ರದಾರ ಪೇಪರ್ದಾಗ ಕ್ವಶನ್ ಪೇಪರ್ ಬರೀರಿ. ಯಾಕಂದ್ರೆ ಓದಲ್ದಕ್ಕೆ ಹಂಗಾಗಿ ಚೆನ್ನಾಗಿ ಓದ್ರಿ, ಏಕಾಗ್ರಚಿತ್ತದಿಂದ ಓದ್ರಿ. ಅದ್ರ ಜೊತೆಗೆ ಒಳ್ಳೆ ವರ್ತನೆಗಳನ್ನು ಅಳವಡಿಸ್ಕೊಡಿ. ವರ್ತನೆ ಭಾಳ ಮುಖ್ಯ ಇದಾವೆ. ಪರ್ಸೆಂಟೇಜಲ್ಲಿ ಮಾಡ್ಬೋದು, ಬುದ್ಧಿವಂತರಾಗ್ಬೋದು, ಆದರೆ ವಿವೇಕವಂತರಾಗೋದು ಭಾಳ ಕಡಿಮೆ. ಈಗಿನ ಜಗತ್ತಿನೊಳಗೆ ಬುದ್ಧಿವಂತರು ಸಾಕಷ್ಟು ಇದಾವೆ, ಆದರೆ ವಿವೇಕವಂತರು ಭಾಳ ಕಡಿಮೆ ಅದಾವೆ, ಪ್ರಜ್ಞಾವಂತರು ಭಾಳ ಕಡಿಮೆ ಅದಾವೆ. ಏನು ಮಾಡಬೇಕು, ಯಾರ ಜೊತೆ ಹೆಂಗೆ ವ್ಯವಹರಿಸಬೇಕು, ಯಾರ ಜೊತೆ ಯಾವ ರೀತಿ ಮಾತಾಡಬೇಕು ಅನ್ನೋದು ಆ ಪ್ರಜ್ಞೆಯನ್ನು ಅಳವಡಿಸ್ಕೊರಿ ಅಂತ ಹೇಳುತ್ತಾ ನೀವು ಇನ್ನೊಮ್ಮೆ ನಿಮ್ಮ ಭವಿಷ್ಯ ಉಜ್ವಲ ಭವಿಷ್ಯ ಆಗಲಿ. ಮುಂಬರುವ ಪರೀಕ್ಷೆಯಲ್ಲಿ ಚೆನ್ನಾಗಿ ನಿಮಗೆ ಉತ್ತರಗಳನ್ನು ಬರೀಲಿಕ್ಕೆ ಆ ಪರಮಾತ್ಮ ಶಕ್ತಿಯನ್ನು ಕೊಡಲಿ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೆ.